ದೆಹಲಿಯಲ್ಲಿ ಪವರ್ ಫೈಟ್ ಫಿಕ್ಸ್ ಆಗಿದೆ. ನಾಯಕತ್ವದ ಕ್ಲೈಮ್ಯಾಕ್ಸ್ ದೆಹಲಿಯಲ್ಲಿ ಶೀಘ್ರದಲ್ಲೇ ಹೊರಬೀಳುತ್ತೆ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ನಾಯಕತ್ವ ಚರ್ಚೆಯ ಬೆನ್ನಲ್ಲೇ ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನಾಳೆ ಅವರು ದೆಹಲಿಗೆ ತೆರಳುತ್ತಾ ಇದ್ದು ನಾಯಕತ್ವ ಫೈಟ್ನ ಕ್ಲೈಮ್ಯಾಕ್ಸ್, ಪವರ್ ಫೈಟ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಆಗತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಮಾಡ್ತಾ ಇರುವಂಥದ್ದು. ಕೆಸಿ ವೇಣುಗೋಪಾಲ್ ದೂರವಾಣಿ ಕರೆಯನ್ನ ಮಾಡಿ ದೆಹಲಿ ಯಾತ್ರೆಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಕುತೂಹಲ ಮೂಡಿಸಿದೆ. ಸದ್ಯ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇರುವಂತಹ ಭೇಟಿ ನಾಯಕತ್ವ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋ ಚರ್ಚೆ ಈಗ ಶುರುವಾಗಿರುವಂಥದ್ದು. ಜೊತೆಗೆ ಸಂಪುಟ ಪುನರ್ರಚನೆ ಸರ್ಕಸ್ಗೆ ಅಂತಿಮ ರೂಪ ಸಿಗುತ್ತಾ ಅನ್ನುವ ಕುತೂಹಲ ಕೂಡ ಮೂಡಿದೆ. ಸಿಎಂ ಜೊತೆ ಹೈಕಮಾಂಡ್ ಏನೆಲ್ಲ ಚರ್ಚೆ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಕಾಂಗ್ರೆಸ್ ಪಾಳೆಯದಲ್ಲಿ ಈ ಕುತೂಹಲ ಅತಿ ಹೆಚ್ಚಾಗಿ ಇರುವಂಥದ್ದು. ಯಾಕೆಂದ್ರೆ ಅಲ್ಲಿ ಸಿಎಂ ಸ್ಥಾನದ ಆಕಾಂಕ್ಷಿ ಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಅವರ ಬೆಂಬಲಿಗರು ನಮ್ಮ ನಾಯಕನಿಗೆ ಸಿಎಂ ಪಟ್ಟ ಸಿಗಲಿ ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹಲವು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಇರುವಂಥದ್ದು. ಅವರು ಕೂಡ ದೆಹಲಿ ಪರೇಡ್ ಮಾಡಿ ಬಂದಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ರು. ಆ ಸಂದರ್ಭದಲ್ಲಿ ನಮಗೂ ಕೂಡ ಅವಕಾಶವನ್ನ ಕೊಡಿ ಅಂತೇಳಿ, ನಾವು ಹಲವರು ಹಿರಿಯರಿದ್ದೀವಿ, ನಮಗೆ ಅವಕಾಶ ಕೊಡಿ ಅಂತ ಒಂದಷ್ಟು ಜನರಿದ್ರೆ, ಮತ್ತೊಂದಷ್ಟು ಜನ ಮೊದಲ ಬಾರಿ ಶಾಸಕರಾಗಿದ್ದೀವಿ, ನಾವು ಯುವ ಜನರು, ನಮಗೂ ಕೂಡ ಅವಕಾಶವನ್ನ ಕೊಡಿ ಅಂಥೇಳಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂಥ ನೂತನ ಶಾಸಕರು ಕೂಡ ಬೇಡಿಕೆಯನ್ನ ಇಟ್ಟು ಬಂದಿರುವಂಥದ್ದು ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ನ ಎದುರಲ್ಲಿ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆಯಾಗತ್ತಾ, ವಿಸ್ತರಣೆ ಆಗತ್ತಾ, ನಾಯಕತ್ವ ಬದಲಾವಣೆ ಆಗತ್ತಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಬಹುಶಃ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರಯಾಣವನ್ನು ಬೆಳೆಸಿದಂತಹ ಸಂದರ್ಭದಲ್ಲಿ ಎಲ್ಲಕ್ಕೂ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಗಬಹುದು ಅನ್ನುವ ಒಂದು ನಿರೀಕ್ಷೆ, ಕುತೂಹಲ ಕಾಂಗ್ರೆಸ್ ಪಾಳೆಯದಲ್ಲಿ ಮನೆ ಮಾಡಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಈ ಬಗ್ಗೆ ಕೆಸಿ ವೇಣುಗೋಪಾಲ್ ಅವರು ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿರುವಂಥದ್ದು, ನೀವು ದೆಹಲಿಗೆ ಬನ್ನಿ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಾಳೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ತುಂಬಾ ಪ್ರಮುಖವಾಗಿ ಆಗುವಂತಹ ಚರ್ಚೆ ನಾಯಕತ್ವ ಬದಲಾವಣೆಯ ಚರ್ಚೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇನ್ನು 2 ವರ್ಷಗಳ ಅವಧಿ ಉಳಿದಿರುವಂಥದ್ದು ಸರ್ಕಾರಕ್ಕೆ. ಹೀಗಾಗಿ ಈ ಅವಧಿಯಲ್ಲಿ ನೀವು ಸಿಎಂ ಸ್ಥಾನವನ್ನು ತ್ಯಾಗ ಮಾಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನು ಬಿಟ್ಟುಕೊಡಿ ಅಂತ ಹೇಳಿ ಹೈಕಮಾಂಡ್ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡಬಹುದಾ ಅನ್ನುವ ಕುತೂಹಲ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಹಲವು ಚರ್ಚೆಗಳು ನಡೀತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಗಳು ಏನೆಲ್ಲ ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಚಾರ, ನಾಯಕತ್ವ ಗೊಂದಲಕ್ಕೆ ಸ್ಪಷ್ಟ ಉತ್ತರ ಸಿಗತ್ತಾ? ಅಂದ್ರೆ ಅವರು ಈ ಹಿಂದೆ ಕೂಡ ದೆಹಲಿ ಪ್ರವಾಸವನ್ನ ಮಾಡಿ ಬಂದಿದ್ದಾರೆ. ಸಿಎಂ ಹೋಗಿದ್ದಾರೆ, ಡಿಸಿಎಂ ಹೋಗಿದ್ದಾರೆ, ಈಗಲೂ ಕೂಡ ಸಿಎಂ ನಾಳೆ ಹೋಗ್ತಾ ಇದ್ದಾರೆ. ಅದಕ್ಕೂ ಮೊದಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ದೆಹಲಿಗೆ ಹೋಗಿ ವಾಪಸ್ ಮರಳುವಷ್ಟರಲ್ಲಿ ನಾಯಕತ್ವ ಗೊಂದಲ, ನಾಯಕತ್ವ ಬದಲಾವಣೆಯ ವಿಚಾರದ ಗೊಂದಲ ಏನಿದೆ ಇದಕ್ಕೆ ಸ್ಪಷ್ಟ ಉತ್ತರ ಸಿಗತ್ತಾ ಅನ್ನುವುದು ಮೊದಲನೇ ಚರ್ಚೆಯ ವಿಷಯ. ಇನ್ನು ಎರಡನೇ ಚರ್ಚೆಯ ವಿಷಯ ನೋಡೋದಾದ್ರೆ ಸಂಪುಟ ಪುನರ್ರಚನೆ ಭವಿಷ್ಯ ನಿಗದಿಯಾಗತ್ತಾ ಅಂತ ಹೇಳಿ. ಅಂದ್ರೆ ಸಂಪುಟ ಪುನರ್ರಚನೆ ಮಾಡಬೇಕು ಅಂತೇಳಿ ಈಗಾಗಲೇ ಹಲವು ಬಾರಿ ಪ್ರಯತ್ನವನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾಡಿರುವಂಥದ್ದು. ಕಳೆದ ಬಾರಿ ಹೋದಾಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಪಡಿಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆಗ ಅದು ವರ್ಕೌಟ್ ಆಗಿರಲಿಲ್ಲ, ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ. ಈ ಬಾರಿ ಏನಾದರೂ ಗ್ರೀನ್ ಸಿಗ್ನಲ್ ಸಿಗತ್ತಾ? ಸಂಪುಟ ಪುನರ್ರಚನೆ ಆಗತ್ತಾ? ಆಗೋದಿದ್ರೆ ಯಾವಾಗ ಆಗಬಹುದು? ಅದಕ್ಕೆ ಒಂದು ಮುಹೂರ್ತವನ್ನ ನಿಗದಿ ಮಾಡ್ತಾರಾ? ಆ ಭವಿಷ್ಯ ಇಲ್ಲಿ ನಿಗದಿ ಆಗತ್ತಾ ಅನ್ನೋದು ಎರಡನೇ ಚರ್ಚೆಯ ವಿಷಯ. ಇನ್ನು ಮೂರನೇದು ನೋಡೋದಾದ್ರೆ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ. ಶೀಘ್ರದಲ್ಲೇ ಈ ಜೂನ್ ತಿಂಗಳು ಮುಗಿತಾ ಇದ್ದಂತೆ ನಿಮಗೆ ಮತ್ತೆ ರಾಜ್ಯಸಭೆಗೆ ರಾಜ್ಯದಿಂದ ಆಯ್ಕೆ ಮಾಡಬೇಕು. ರಾಜ್ಯಸಭೆಗೆ ಯಾರನ್ನ ನಾವು ಆಯ್ಕೆ ಮಾಡಬೇಕು, ಅಭ್ಯರ್ಥಿಗಳು ಯಾರಾಗಬೇಕು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಸಾಕಷ್ಟು ಪೈಪೋಟಿ ಇರುವಂಥದ್ದು. ಈ ನಿಟ್ಟಿನಲ್ಲಿ
ಖುದ್ದು ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಚರ್ಚಿಸ್ತಾರೆ. ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಸೇರಿದಂತೆ ಹಿರಿಯ ನಾಯಕರ ಜೊತೆಯಲ್ಲಿ ಚರ್ಚಿಸಿ ಅಭ್ಯರ್ಥಿಗಳನ್ನು ಅಂತಿಮ ಮಾಡುವ ಸಾಧ್ಯತೆ ಅಥವಾ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಬರುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು 4ನೇ ವಿಷಯ, ವಿಧಾನ ಪರಿಷತ್ ನಾಮನಿರ್ದೇಶನವನ್ನು ಕೂಡ ಫೈನಲ್ ಮಾಡಬೇಕಾಗಿದೆ. ವಿಧಾನ ಪರಿಷತ್ಗೂ ಕೂಡ ಸ್ಥಾನ ತೆರವಾಗೋದಕ್ಕಿದೆ. ಅಲ್ಲಿ ನಾಮನಿರ್ದೇಶಿತರನ್ನಾಗಿ ಯಾರನ್ನ ನಾವು ನಾಮನಿರ್ದೇಶನ ಮಾಡಬೇಕು, ಕಾಂಗ್ರೆಸ್ ಪಾಳೆಯದಿಂದ, ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ಗೆ ಯಾರನ್ನ ಕಳುಹಿಸಿಕೊಡಬೇಕು ಅನ್ನೋ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಚರ್ಚೆಯನ್ನ ನಡೆಸ್ತಾರೆ. ಇನ್ನು 5ನೇ ವಿಷಯವನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ, ಹಲವು ವಿಚಾರಗಳನ್ನು ಅವರು ಇಟ್ಕೊಂಡು ಹೋಗ್ತಾ ಇರುವಂಥದ್ದು ಈ ಬಾರಿ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಯಾವ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡ್ತಾರೆ, ಅದಕ್ಕೆ ಅವರಿಗೆ ಏನು ಉತ್ತರ ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.